ಕಸ ಕಸ ಹೊರಗೆ ಒಗಿತಾರ, ಕಸ ಹೊರಗೆ ಒಗಿತಾರ ತಿಪ್ಪ್ಯಾಗ, ಚಲೋ ಇದ್ದದ ಒಳಗಿಡ್ತಾರಲ್ಲ. ಮನ್ಯಾನ ಕಸ ಹೊರಗೆ ಹಾಕಾಕತ್ತೀರಿ, ಮನುಷ್ಯನ ಕಸ ಎಲ್ಲ ಒಳಗೆ ಇಟ್ಕೊಂಡು ಕೆಟ್ಟ ಹೊಲಸು ನಾರಾದತಿ, ಮತ್ತು ಇವತ್ತಿ ಪಟ್ಟ ಹಚ್ಕೊಂಡು ಮತ್ತು ಓಂ ನಮ ಶಿವ ಅಂತಿಲ್ಲ. ಹಂಗ ಮನ್ಯಾನ ಕಸ ಹೊರಗೆ ಒಯ್ಯಾಕತ್ತೀರಿ, ಮನುಷ್ಯನ ಕಸ ಹಂಗ ಶಿಲ್ಲಕ ಮಾಡಾಕತ್ತೀರಿ. ಎಷ್ಟು ವರ್ಷದ? ಮತ್ತು ಇನ್ನೊಂದು ಮಾತು ಹೇಳಿ, ಎಂಥ ತಿಪ್ಪಿ ಐತೆ ಅಂದ್ರೆ ಸಹಿತ ವರ್ಷಕ್ಕೊಮ್ಮೆ ತಿಪ್ಪಿ ಖಾಲಿ ಮಾಡ್ತೀರಿ. ಹ್ಞೂ ಅನ್ರಿ, ಎಂಥ ತಿಪ್ಪಿ ಐತೆ ಅಂದ್ರೂ ಸಹಿತ ವರ್ಷಕ್ಕೊಮ್ಮೆ ಖಾಲಿ ಮಾಡ್ತೀರಿ ಇಲ್ಲೋ? 100 ವರ್ಷ ಆದ್ರೂ ಸಹಿತ ಮನುಷ್ಯನ ಕಸ ಹೊರಗೆ ತೆಗ್ಯಾಕ ಚಾಲು ಇಲ್ಲವ. ಒಂದು ವರ್ಷ ತಿಪ್ಪಿ ಹೆಂಗೆ ಉಳಿತಾರೆ, ಕೊಳತು ನಾರ್ತೈತಿ. 70 ವರ್ಷ ಅದು 80 ವರ್ಷ ಅದು ದ್ವೇಷ, ಕಾಮ, ಅಹಂಕಾರ, ಆಸೆ, ಅವ್ರದ್ದು ಕೆಟ್ಟ ಇವ್ರದ್ದು ಕೊಟ್ಟ ಕೆಟ್ಟ ಕಾಮದ ಹೊಲಸೆಲ್ಲ ಮನುಷ್ಯನಾಗ ಇಟ್ಕೊಂಡು ದುರ್ಗಂಧ ಐತಿ. ಆ ದುರ್ಗಂಧ ಹೊಲಸಾದಂಥ ತಿಪ್ಪಿ ಅಂತ ಮನುಷ್ಯನ ಒಳಗೆ ಮಲ್ಲ ಹೆಂಗೆ ಕಾಣ್ತಾನ, ಹಂಗೆ ನಮ್ಮ ಒಳಗಿರುವಂಥ ಆತ್ಮಹತ್ಯೆಲ್ಲ ನ ಪುಣ್ಯಮ್ಮನ ಪಾಪಮ್ಮನ ಸೌಖ್ಯಮ್ಮನ ದುಃಖಂ ಮಂತ್ರೋನ ತೀರ್ಥಮ್ಮನ ವೇದಾನ ಯಜ್ಞ ಅಹಂ ಭೋಜ ನಮ್ಮನೈವ ಭೋಜಂನ ಭೋಕ್ತ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನೀರ ಹೊಲಸಾಗೈತಿ ಅಂದ ಬಳಕ ಅದು ತಿಳಿ ಆಗ್ಬೇಕು, ನೀರ ಓಡಾಕತ್ತೈತಿ ಅಂದ್ರೆ ಅದನ್ನ ನಿಲ್ಲಬೇಕು ಅಲ್ಲ. ಹಂಗೆ ನಮ್ಮ ಮನಸ್ಸ ಓಡಾಕತ್ತೈತಿ ಅಂದ ಬಳಕ ಇದೆಲ್ಲರೇ ಗುರು ಕೊಟ್ಟಂಥ ಮಂತ್ರ, ಗುರು ಕೊಟ್ಟಂಥ ನಾಮ, ಗುರು ಕೊಟ್ಟಂಥ ಲಿಂಗವನ್ನು ನೋಡಬೇಕು. ಗುರು ಕೊಟ್ಟಂಥ ಮಂತ್ರದೊಳಗೆ ಮನಸ್ಸು ತೊಡೆದ ಹರಿವಂಥ ಹಳ್ಳಕ್ಕೆ ಹರಿಯುವಂಥ ಮನಸ್ಸು ಹಳ್ಳದಂಗೆ ಹರಿಯತ್ಲೆ ಆ ಮನಸ್ಸು ಲಿಂಗದೊಳಗೆ ನಿಲ್ಲಬೇಕು, ನಾಮದೊಳಗೆ ನಿಲ್ಲಬೇಕು. ಗುರು ಹೇಳಿದಂಥ ಜ್ಞಾನದ ಮಾತದಿಂದ ನಮ್ಮೊಳಗೆ ಕೆಟ್ಟ ವಿಚಾರದಿಂದ ಕಲಕ್ಕೈತಿ ಅಲ್ಲ, ಈ ಕಲಕ್ಕೆ ತೆಗೆದು ಹೊರಗೆ ಹೋಗದ ಮನಸ್ಸು ತಿಳಿ ಆಗಬೇಕು, ಮನಸ್ಸು ಶುದ್ಧ ಆಗಬೇಕು, ಮನಸ್ಸು ಶಾಂತ ಆಗಬೇಕು. ಆ ಮನುಷ್ಯನೊಳಗೆ ಏನು ಕಾಣ್ತದಲ್ಲ ಅದಕ್ಕೆ ಮಲ್ಲಿಕಾರ್ಜುನ ಮಹಾದೇವ ಅಂತ ಹೇಳ್ತಾರ.